ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಒಂದು ಕ್ವೆಶ್ಚನ್ ಪೇಪರನ್ನು ನಾನು 2025 ಕ್ವೆಶ್ಚನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ. ಇದು 10 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್ ಇರ್ಬೋದು ಅಥವಾ 15 ಮಾರ್ಕ್ಸ್ಗೆ ಕೇಳ್ಬೋದು ಅಂತಕ್ಕಂಥ ಪ್ರಾಬ್ಲಮ್ಮು ಇರ್ಬೋದು. ಇದು ನಿಮ್ಮ ಯಾವುದೇ ಯೂನಿವರ್ಸಿಟಿ ಇರಲಿ, ಎಲ್ಲ ಯೂನಿವರ್ಸಿಟಿ ಕ್ವೆಶ್ಚನ್ ಪೇಪರಿಗೆ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಈ ವಿಡಿಯೋ ಅಷ್ಟೇ ಅಲ್ಲ, ಎಲ್ಲ ವಿಡಿಯೋಗಳು ಎಲ್ಲ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಡಿಯೋಗಳು ಇರ್ತಾ ಇದ್ದಾವೆ. ಮತ್ತು ನಮ್ಮ ಕಾಮರ್ಸ್ ಸಬ್ಜೆಕ್ಟ್ದಲ್ಲಿ ಬಂದಿರತಕ್ಕಂಥ ಎಲ್ಲ ವಿಡಿಯೋಗಳು ಎಲ್ಲ ಸಬ್ಜೆಕ್ಟ್ಗಳು ನಾರ್ಮಲಾಗಿ ಏನಾಗಿರ್ತವೆ ಅಂದ್ರೆ ಆಲ್ ಓವರ್ ಇಂಡಿಯಾ ಸೇಮ್ ಇರ್ತದೆ. ನೀವು ಪಂಜಾಬ್ದಾಗ ಹೋಗಿ ಕಲ್ತರು GST ಸೇಮ್ ಇರ್ತದೆ, ಅಥವಾ ತಮಿಳ್ನಾಡ್ದಾಗ ಹೋಗಿ GST ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಫೈನಾನ್ಷಿಯಲ್ ಅಕೌಂಟ್ ಆಗಲಿ ಎಲ್ಲನೂ ಸೇಮ್ ಇರ್ತದೆ, ಏನೂ ಚೇಂಜಸ್ ಇರೋಂಗಿಲ್ಲ. ಓಕೆ, ಈಗ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಈಗ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಸೆಕ್ಷನ್ ಸಿ ಒಳಗೆ ಬರ್ತಕ್ಕಂಥ 15 ಮಾರ್ಕ್ಸ್ ಪ್ರಾಬ್ಲಮನ್ನು ನಾನು ಇಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೊಂದು ಮಾತನ್ನು ನಾನು ಹೇಳಬೇಕಂತ ಮಾಡಿದ್ದೀನಿ. ಏನಂದರೆ, ಇವತ್ತಿನ ವಿದ್ಯಾರ್ಥಿಗಳು ಆನ್ಲೈನ್ ಗೇಮು ಈಗ ಭಾಳ ಒಳಗಾಗ್ತಾ ಇದ್ದೀರಿ. ದಯವಿಟ್ಟು ಆನ್ಲೈನ್ ಗೇಮದಿಂದ ಹೊರಗಿರಿ. ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಯುವಕರು ಇವತ್ತು ಆನ್ಲೈನ್ ಗೇಮದಿಂದ ಭಾಳಷ್ಟು ಜನ ಹಾಳಾಗ್ತಾ ಇದ್ದಾರೆ, ದುಡ್ಡಿನಿಂದ ಹಾಳಾಗ್ತಾ ಇದ್ದಾರೆ, ತಮ್ಮ ಫ್ಯಾಮಿಲಿಯಿಂದ ದೂರ ಆಗ್ತಾ ಇದ್ದಾರೆ. ದಯವಿಟ್ಟು ಆ ಆನ್ಲೈನ್ ಗೇಮಿಗೆ ಒಳಗಾಗಬೇಡ್ರಿ. ಅದು ಕೇವಲ ಒಂದು ಮೋಸದ ಸಾಫ್ಟ್ವೇರ್. ಅದು ಅವರು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನು ಸೈಕಾಲಜಿಕಲ್ ಆಗಿ, ಮಾನಸಿಕವಾಗಿ ನಿಮ್ಮ ಆ ಗೇಮನ್ನು ಆಡುವಂತೆ ಪ್ರೇರೇಪಿಸ್ತಾರೆ. ದಯವಿಟ್ಟು ಆನ್ಲೈನ್ ಗೇಮ್ದಿಂದ ಹೊರಗೆ ಬರ್ರಿ. ನೀವು ಮತ್ತು ನಿಮ್ಮ ಕುಟುಂಬ, ನಿಮ್ಮ ಗೆಳೆಯರ ಬಳಗ ಸಂತೋಷದಿಂದವಾಗಿ ಇರಬೇಕಾಗಿತ್ತಂದ್ರೆ ದಯವಿಟ್ಟು ಆನ್ಲೈನ್ ಗೇಮ್ದಿಂದ ಹೊರಗೆ ಬರಬೇಕು. ಯಾಕಂದ್ರೆ ಮೊನ್ನೆ ಗೌರ್ಮೆಂಟ್ ಆಫ್ ಇಂಡಿಯಾ ಬರೀ ಒಂದು ಆ್ಯಪನ್ನು ಬಂದ್ ಮಾಡ್ತು. ಆ ಆ್ಯಪದಲ್ಲಿ ಕನಿಷ್ಠ 10 ಕೋಟಿ ಜನ ಅದನ್ನು ಆ ಗೇಮನ್ನು ಆಡ್ತಾಯಿದ್ರು. 10 ಕೋಟಿ ಜನ ಒಬ್ಬರು ಕನಿಷ್ಠ 10,000 ರೂಪಾಯಿನ ಕಳ್ಕೊಂಡಿದ್ದಾರೆ. ಅಂದರೆ ಎಷ್ಟು ಆಗ್ತಿರಬೇಕು ವಿಚಾರ ಮಾಡಿರಿ. ದಯವಿಟ್ಟು ನಿಮ್ಮ ಫ್ಯಾಮ್ಲಿ ಸಂತೋಷವಾಗಿರಬೇಕಾಗಿತ್ತು, ನೀವು ಸಂತೋಷವಾಗಿರಬೇಕಾಗಿತ್ತು. ಆಮೇಲೆ ನಿಮ್ಮ ಸಮಾಜ ಸಂತೋಷವಾಗಿರಬೇಕಾಗಿತ್ತಪ್ಪ ಅಂದ್ರೆ ದಯವಿಟ್ಟು ಆನ್ಲೈನ್ ಗೇಮಿಗೆ ಒಳಗಾಗಕ್ಕೆ ಹೋಗಬೇಡ್ರಿ. ಅದಕ್ಕೆ ಮೋಸದ ಆಟ. ಅದು ಏನು ಆನ್ಲೈನ್ ಗೇಮನ್ನು ಯಾರು ರೆಡಿ ಮಾಡಿರ್ತಾರೆ ಅಥವಾ ಯಾರ ಕಂಪ್ನಿ ಇರ್ತದೆ ಅವರು ಶ್ರೀಮಂತರಾಗ್ತಾರೆ ಹೊರತು ಆನ್ಲೈನ್ ಗೇಮ್ ಆಡಿದವರು ಎಂದೂ ಶ್ರೀಮಂತರಾಗಂಗಿಲ್ಲ. ನಿಮ್ಮ ಮನೆಯನ್ನು ದಿವಾಳಿ ಮಾಡುವಂಥ ಪರಿಸ್ಥಿತಿ ನಿಮಗೆ ಬರ್ತದೆ. ದಯವಿಟ್ಟು ಅದಕ್ಕೆ ಒಳಗಾಗಬೇಡ್ರಿ ಅಂತೇಳಿ ನನ್ನ ಒಂದು ರಿಕ್ವೆಸ್ಟು. ಇಲ್ಲಿ ಕ್ವೆಶ್ಚನ್ ಪೇಪರ್ 2025 ಸೆಕ್ಷನ್ ಸಿ 15 ಮಾರ್ಕ್ಸ್. ಇಲ್ಲಿ ಮೊದಲು ಏನು ಮಾಡೋಣ ಅಂದ್ರೆ ಕ್ವೆಶ್ಚನ್ ಪೇಪರನ್ನು ನೋಡೋಣ. ಕ್ವೆಶ್ಚನ್ ಪೇಪರ್ದಲ್ಲಿ ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನು ನೋಡೋಣ. ಎಕ್ಸ್ ಲಿಮಿಟೆಡ್ ವಿಜಯಪುರ್ ಸೋಲ್ಡ್ ಪ್ರಾಡಕ್ಟ್ ವೈ ಲಿಮಿಟೆಡ್. ಎಕ್ಸ್ ಲಿಮಿಟೆಡ್ದಾಗ ಏನು ಮಾಡ್ಯಾನ ಅಂದ್ರೆ ವೈ ಲಿಮಿಟೆಡ್ಗೆ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಿದಾನ. ಮೈಸೂರಲ್ಲಿ ಇರ್ತಕ್ಕಂಥ ವೈಗೆ ಎಷ್ಟಕ್ಕೆ ಸೇಲ್ ಮಾಡಿದಾನಂದ್ರೆ 15,34,000 ರೂಪೀಸ್ಗೆ ಗೂಡ್ಸ್ಗಳನ್ನು ಸೇಲ್ ಮಾಡಿದಾನ. ಎಕ್ಸ್ ವೈಗೆ ಸೇಲ್ ಮಾಡಿದಾನ. ಎಕ್ಸ್ ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ವೈ ಆಫ್ ರೂಪೀಸ್ 15,34,000. ಅದರೊಳಗೆ ಏನಾಗ್ಯದಪ್ಪ ಅಂದ್ರೆ GST ಇನ್ಕ್ಲೂಡ್ ಆಗ್ಯದ. ಎಷ್ಟು ಪರ್ಸೆಂಟೇಜ್ ಇನ್ಕ್ಲೂಡ್ ಆಗ್ಯದ? 18% GST ಇನ್ಕ್ಲೂಡ್ ಆಗ್ಯದ. ದ ಅಬವ್ ಪ್ರೈಸ್ ಈಸ್ ನಾಟ್ ಇನ್ಕ್ಲೂಡೆಡ್ ದ ಫಾಲೋವಿಂಗ್. ಅಂದ್ರೆ ಈ ಏನು 15,34,000 ರೂಪೀಸ್ ಅದಲ್ಲ, ಈ ಕೆಳಗಿನ ಪ್ರೈಸ್ಗಳು ಒಳಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಡ್ಯೂರೇಬಲ್ ಅಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಕಾಸ್ಟ್ ಎಷ್ಟದಪ್ಪ ಅಂದ್ರೆ 80,000 ರೂಪೀಸ್ ಅದ. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಎಷ್ಟದ? 75,000 ರೂಪೀಸ್ ಅದ. ನಾರ್ಮಲ್ ಆ್ಯಂಡ್ ಸೆಕೆಂಡರಿ ಪ್ಯಾಕಿಂಗ್ ಎಷ್ಟದ ಅಂದ್ರೆ 60,000 ರೂಪೀಸ್ ಅದ. ಪ್ರೈಟ್ ಚಾರ್ಜಸ್ 20,000 ರೂಪೀಸ್ ಅದ. ಇನ್ಶೂರೆನ್ಸ್ ಚಾರ್ಜಸ್ ಎಷ್ಟದಂದ್ರೆ 30,000 ರೂಪೀಸ್ ಅದ. ಅಡ್ವರ್ಟೈಸ್ಮೆಂಟ್ ಡಿಸೈನ್ ಆ್ಯಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಎಷ್ಟದಂದ್ರೆ
60,000 rupees ಐತಿ. ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ 35,000 ಅದ. ಅದೇ ರೀತಿಯಾಗಿ ಸಬ್ಸಿಡಿ ರಿಸೀವ್ಡ್ ಫ್ರಾಮ್ ಥರ್ಡ್ ಪಾರ್ಟಿ, ಬೇರೆ ಪಾರ್ಟಿಯಿಂದ ಅವರಿಗೆ ಸಬ್ಸಿಡಿ ಬಂದದ ಅಂದ್ರೆ ಇನ್ಕಮನ್ನು ಬಂದೈತಿ, ಸಬ್ಸಿಡಿಯನ್ನು ಕೊಟ್ಟಾರ ಅಂದ್ರೆ ಕ್ಯಾಶ್ ಇನ್ ಏಡ್ ಅಂತ ಅರ್ಥ. ಅದಕ್ಕೆ 16,000 rupees ಅದ. ಪ್ರೀ ಸ್ಯಾಂಪಲ್ ಆಗಿ ಇವರು ಕೊಟ್ಟಾರ 40,000 rupees ಅನ್ನ. ಕಮಿಷನ್ ಪೇಡ್ ಟು ಏಜೆಂಟ್ ಬೈ ರಿಸಿಪ್ಟ್ನೆಸ್ ಇನ್ಸ್ಟ್ರಕ್ಷನ್ ಆಫ್ ದ ಸಪ್ಲೈಯರ್, ಏಜೆಂಟ್ಗೆ ಕೊಟ್ಟಿರ್ತಕ್ಕಂಥ ಕಮಿಷನ್ ಎಷ್ಟದಂದ್ರೆ 20,000 ಅದ. ಟ್ರೇಡ್ ಡಿಸ್ಕೌಂಟ್ ಎಷ್ಟದಪ್ಪ ಅಂದ್ರೆ 50,000 ಅದ. ನಮಗೇನು ಕ್ವಶನ್ ಅನ್ನ ಕೇಳ್ತಾ ಇದ್ದಾನಂದ್ರೆ ಕಾಂಪ್ಯೂಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ ಅಮೌಂಟ್ ಆಫ್ GST ಪೇಯಬಲ್ ಅಂದ್ರೆ ವಾಟ್ ಯು ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ and also asked to calculate the what is the GST amount payable. Okay, now go for calculation of the GST payable and including the value of transaction. ಈಗ ಪ್ರಾಬ್ಲಮ್ ಅನ್ನ ಬಿಡಿಸೋಣ. ಈಗ ಕಾಂಪಿಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಮೊದಲು ಮಾಡೋಣ. ಕಾಂಪಿಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಮೊದಲು ಮಾಡೋಣ. ನೋಡ್ರಿ, ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹಾಕೊಂಡಿದ್ದೆ ನಾನು. ಲಿಸ್ಟ್ ಪ್ರೈಸ್ ಎಷ್ಟು ಅದರಲ್ಲಿ 15,34,000 rupees ಅದ. ವಾಟ್ ಇಸ್ ದ ಲಿಸ್ಟ್ ಪ್ರೈಸ್? ಓಕೆ, ಮಿಸ್ಟರ್ ಎಕ್ಸ್ ಲಿಮಿಟೆಡ್ ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ವೈ ಆಫ್ ₹15,34,000 ಇನ್ಕ್ಲೂಡೆಡ್ GST at 18%. ಈಗ GST ಇದ್ರೊಳಗೆ ಆ್ಯಡ್ ಆಗ್ಯದ. ಅದಕ್ಕೆ ನಾವೇನು ಮಾಡ್ಬೇಕ್ರಿ? GSTಯನ್ನು ಲೆಸ್ ಮಾಡ್ಕೋಬೇಕು. ನೋಡ್ರಿ, GSTಯನ್ನು ಲೆಸ್ ಮಾಡ್ಕೋಬೇಕು. ಎಷ್ಟರದ್ದು ಗೂಡ್ಸ್ ಅದರ ಇದ್ರದ್ದು 15,34,000 rupees ಅದ. ಇದ್ರೊಳಗೆ GSTಯನ್ನು ಇನ್ಕ್ಲೂಡ್ ಆಗ್ಯದ. ಅಂದ್ರೆ GST ಇನ್ಕ್ಲೂಡ್ ಆಗ್ಯದ ಅಂದ್ರೆ 100 + 18% ಅಂತ ಅರ್ಥ. 100 + GST ರೇಟ್ ಅಂತ ಅರ್ಥ. ಒಂದ್ ವೇಳೆ 12% ಕೊಟ್ರೆ 112 ತಗೋಬೇಕು. ಒಂದ್ ವೇಳೆ 24% ಕೊಟ್ರೆ 124 ಅನ್ನು ತಗೋಬೇಕು. 15,34,000 ಡಿವೈಡೆಡ್ ಬೈ 118 ಯಾಕಪ್ಪ ಅಂದರೆ 100 + 18 ಅಂದ್ರೆ 118 ಆಗತ್ತ. ಒಂದೆರಡು ಪ್ರಾಬ್ಲಮ್ದಲ್ಲಿ ನಿಮಗೆ 12% ಅನ್ನು ಕೊಟ್ಟಿದ್ರೆ 112 ತಗೋಬೇಕು. ಆಮೇಲೆ 24% ಅನ್ನು ಕೊಟ್ಟಿದ್ರೆ 124 ತಗೋಬೇಕು. ನಾವು GST ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ಯದ. ಎಷ್ಟು GST ಅಮೌಂಟನ್ನು ಇದರೊಳಗೆ ಇನ್ಕ್ಲೂಡ್ ಆಗ್ಯದ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಅಂದ್ರೆ 18% ಇನ್ಕ್ಲೂಡ್ ಆಗ್ಯದ, ಅದಕ್ಕೆ 18% ಅನ್ನು ತಗೋಬೇಕು. ಡಿವೈಡೆಡ್ ಬೈ 118. ಒಂದ್ರೆ 24% ಇತ್ತಂದ್ರೆ 24 ಡಿವೈಡೆಡ್ ಬೈ 124. ಒಂದ್ರೆ GST ರೇಟ್ 12% ಇತ್ತಂದ್ರೆ 12 ಡಿವೈಡೆಡ್ ಬೈ 112. ಓಕೆ, ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಆನ್ಸರ್ ಅನ್ನ GST ಅಮೌಂಟ್ ಅನ್ನ ನಾವು ಕಂಡುಹಿಡಬೇಕು. ಅಂದ್ರೆ GST ಅಮೌಂಟ್ ಎಷ್ಟು ಕೊಡಿದ್ರಿ? 2,34,000 rupees. ಇನ್ನು 15,34,000 ಒಳಗೆ 2,34,000 rupees ಅನ್ನ ಲೆಸ್ ಮಾಡ್ರಿ. ಬರ್ತಕ್ಕಂಥ ಆನ್ಸರ್ ಎಷ್ಟಾಗತ್ತಪ್ಪ ಅಂದರೆ 15,34,000 ಒಳಗೆ 2,34,000 rupees ಅನ್ನ ಲೆಸ್ ಮಾಡ್ರಿ. ಎಷ್ಟು ಬರ್ತದೆ ಆನ್ಸರ್? 13 lakh. ಗೊತ್ತೈತ್ರಿ? ಇನ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡರ್ ಸೆಕ್ಷನ್ 15 ಸಬ್ಸೆಕ್ಷನ್ 2 ಆ GST ಆಕ್ಟ್ 2017 ಪ್ರಕಾರ ಆ ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ ಏನೇನು ಐಟಮ್ಸ್ ಅನ್ನ ನಾವು ಕೂಡಿಸ್ಕೋಬೇಕು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಒಳಗ ಅನ್ನೋದು ಲಿಸ್ಟ್ ಕೊಡ್ತಾನೆ ಅಂಡರ್ ಸೆಕ್ಷನ್ 15 ಸಬ್ಸೆಕ್ಷನ್ 2. ಏನೇನು ಕೂಡ್ತಾವ್ರಿ? ಇದು ಕೂಡಂಗಿಲ್ಲ. ಇದು ಯಾವ್ದು? ನಾನು ಎಲ್ಲೋ ಮಾರ್ಕ್ ಒಳಗ ಎಲ್ಲೋ ಆ ಶೇಡ್ ಒಳಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಕಾಸ್ಟ್ ಎಷ್ಟದಪ್ಪ ಅಂದ್ರೆ 80,000 rupees ಅದ. ಈಗ ನೀವು ಗೂಡ್ಸ್ಗಳನ್ನು ಸೇಲ್ ಮಾಡ್ತೀರಿ, ಆದ್ರೆ ಅದ್ರದ್ದು ರಿಟರ್ನಬಲ್ ಪ್ಯಾಕಿಂಗ್ ಅಂತ ಇರ್ತದೆ. ಅಂದ್ರೆ ಈಗ ಹೆಂಗೆ ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಈಗ ನೀವು ಕೋಲ್ಡ್ ಡ್ರಿಂಕ್ಸ್ ಬಾಟಲ್ಗಳನ್ನು ನೀವು ಸೇಲ್ ಮಾಡ್ತೀರ ಅಂತ ತಿಳ್ಕೋರಿ. ಆ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ಡಿಸ್ಟ್ರಿಬ್ಯೂಟರ್ ಆಗಲಿ ಅಥವಾ ಹೋಲ್ಸೇಲರ್ ಆಗಲಿ ನಿಮ್ಗೆ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ಗಳನ್ನು ಮಾತ್ರ ಕೊಡಂಗಿಲ್ಲ. ಅದಕ್ಕೆ ಜೊತೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಬಾಕ್ಸ್ ಅನ್ನ ಕೊಟ್ಟಿರ್ತಾನೆ, ಅಂದ್ರೆ ಟಿನ್ ಅನ್ನ ಕೊಟ್ಟಿರ್ತಾನೆ ಅಥವಾ ಟ್ರೇ ಅನ್ನ ಕೊಟ್ಟಿರ್ತಾನೆ. ಆ ಟ್ರೇನ ನೀವು ಕಸ್ಟಮರ್ಗೆ ಸೇಲ್ ಮಾಡಂಗಿಲ್ಲ. ಅಂದ್ರೆ ಆ ಟ್ರೇನ ಒಳ್ಳೆ ನೀವು ಕಂಪ್ನಿಗೆ ಒಳ್ಳೆ ಕೊಟ್ಟು ಕಳಿಸ್ಬೇಕಾಗತ್ತಿ, ರಿಟರ್ನ್ ಮಾಡಬೇಕಾಗ್ತದ. ಆದ್ದರಿಂದ ಈ ಕಾಸ್ಟ್ ಅನ್ನ ಇನ್ಕ್ಲೂಡ್ ಮಾಡಕ್ ಬರಂಗಿಲ್ಲ ಅಂಡರ್ ಸೆಕ್ಷನ್ 15 ಸಬ್ಸೆಕ್ಷನ್ 2 ಆಫ್ GST ಆಕ್ಟ್ 2017. ಓಕೆ,
ಡ್ಯೂರೇಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕಿಂಗ್ ಕಾಸ್ಟ್ ಅಮೌಂಟನ್ನು ಇದ್ರೊಳಗೆ ನಾವು ತೊಗೊಳಕ್ಕೆ ಬರೋಂಗಿಲ್ಲ. ಇನ್ನು ಬಿಟ್ಬಿಡ್ರಿ ಅದನ್ನು. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಎಷ್ಟದಪ್ಪ ಅಂದರೆ 75,000 rupees ಅದ. ನಾರ್ಮಲ್ ಆ್ಯಂಡ್ ಸೆಕೆಂಡರಿ ಪ್ಯಾಕಿಂಗ್ ಎಷ್ಟದ ರೀ 60,000 rupees ಅದ. ಪ್ರೈವೇಟ್ ಚಾರ್ಜಸ್ ಎಷ್ಟದ ರೀ 20,000 rupees ಅದ. ಆಮೇಲೆ ಇನ್ಶೂರೆನ್ಸ್ ಚಾರ್ಜಸ್ ಎಷ್ಟದ ರೀ 30,000 rupees ಅದ. ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೇಲ್ಸ್ ಡಿಸೈನ್ ಆ್ಯಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಎಷ್ಟದ ರೀ 60,000 rupees ಅದ. ಓಕೆ, ಅಡ್ವರ್ಟೈಸ್ಮೆಂಟ್ ಡಿಸೈನ್ ಆ್ಯಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಎಷ್ಟದ ರೀ 60,000 ಅದ. ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ಸು 35,000 rupees ಅದ. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ತಾವು ನೋಡ್ಕೋಬೇಕು ಏನಂದರೆ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಥರ್ಡ್ ಪಾರ್ಟಿ rupees 16,000 ಅಂದ್ರೆ ಈ ಪ್ರೈಸ್ ಒಳಗಿನ ಕೂಡ ಆಗ್ಯದ, ಅದು ಆಮೇಲೆ ಲೆಸ್ ಮಾಡೋಣ ಅಂತ ಹೇಳ್ತೀನಿ ನಾನು ನಿಮಗೆ. ಏಜೆಂಟ್ ಟು ಕಮಿಷನ್ ಎಷ್ಟದಪ್ಪ ಅಂದ್ರೆ 20,000 rupees ಅದ. 20,000 rupees ಅದ. ಓಕೆ, ವಸ್ತು ಕುಡಿಸ್ಕೋರಿ ಎಷ್ಟಾಗತ್ತೆ ರೀ 3 lakh rupees ಆಗತ್ತ. ಅಂದ್ರೆ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 75,000, ನಾರ್ಮಲ್ ಆ್ಯಂಡ್ ಸೆಕೆಂಡರಿ ಪ್ಯಾಕಿಂಗ್ 60,000, ಪ್ರೈವೇಟ್ ಚಾರ್ಜಸ್ 20,000, ಇನ್ಶೂರೆನ್ಸ್ ಚಾರ್ಜಸ್ 30,000, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ 60,000, ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ 35,000, ಏಜೆಂಟ್ ಟು ಕಮಿಷನ್ 20,000. ಟೋಟಲ್ ಎಷ್ಟಾಗತ್ತೆ ರೀ 3 lakh rupees ಆಗತ್ತೆ. ಈ 13 lakh rupeesಗೆ 3 lakh rupees ಅನ್ನ ಆ್ಯಡ್ ಮಾಡ್ರಿ, ಆನ್ಸರ್ ಎಷ್ಟು ಬತ್ರಿ 16 lakh rupees ಬತ್ತು. 13 lakh ಪ್ಲಸ್ 3 lakh ಅಂದ್ರೆ ಆನ್ಸರ್ ಎಷ್ಟು ಬತ್ತಪ್ಪ ಅಂದ್ರೆ 16 lakh rupees ಬತ್ತು. ಓಕೆ, ಆನ್ಸರ್ ಎಷ್ಟು ಬತ್ರಿ 13 lakh ಪ್ಲಸ್ 3 lakh ಅಂದ್ರೆ ಅಮೌಂಟ್ ಎಷ್ಟು ಬತ್ರಿ 16 lakh rupees ಬತ್ತು. ದಿಸ್ ಈಸ್ ದ ಓಕೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತಾ ಇದ್ದೀವಿ. ಇಲ್ಲಿ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಥರ್ಡ್ ಪಾರ್ಟಿ, ಆ ಥರ್ಡ್ ಪಾರ್ಟಿ ಕಡೆಯಿಂದ ಸಬ್ಸಿಡಿ ಅಮೌಂಟನ್ನು ರಿಸೀವ್ ಮಾಡ್ಯಾನ, ಅದು ಇನ್ಕ್ಲೂಡ್ ಆಗ್ಯದ 16,000 rupees. ಮತ್ತು ಪ್ರೀ ಸ್ಯಾಂಪಲ್ ಅನ್ನ ನಾವು ಎಕ್ಸ್ಪೆನ್ಸಸ್ ಅಂತ ತಿಳ್ಕೊಳಕ್ಕೆ ಬರಂಗಿಲ್ಲ. ಪ್ರೀ ಸ್ಯಾಂಪಲ್ ಅನ್ನ ಎಕ್ಸ್ಪೆನ್ಸಸ್ ಅಂತ ತಿಳ್ಕೊಳಕ್ಕೆ ಬರಂಗಿಲ್ಲ, ಅದನ್ನ ಅಮೌಂಟನ್ನು ನಾವೇನು ಮಾಡ್ಬೇಕ್ರಿ ಲೆಸ್ ಮಾಡ್ಕೋಬೇಕು. ಅಂದ್ರೆ 16,000 ಪ್ಲಸ್ 50,000 ಅಂದ್ರೆ ಎಷ್ಟು ಹಾಕದ್ರಿ 66,000 rupees ಆಗತ್ತ. ನೋಡ್ರಿ 16,000 ಪ್ಲಸ್ 50,000 ಅಂದ್ರೆ ಎಷ್ಟು ಆಗತ್ರಿ 66,000 ಆಗತ್ತ. 16 lakh ಒಳಗೆ 66,000 rupees ಅನ್ನ ಲೆಸ್ ಮಾಡ್ರಿ, ಆನ್ಸರ್ ಎಷ್ಟು ಬರ್ತೈತ್ರಿ 15,34,000 rupees ಬರ್ತದ. ದಿಸ್ ಈಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ದಿಸ್ ಈಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಓಕೆ, ವ್ಯಾಲ್ಯೂ ಆಫ್ ಸಪ್ಲೈ ಅಂತಲೂ ಕರಿತೇವಿ ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತಲೂ ಕರಿತೇವಿ. ಗೊತ್ತಾಯ್ತ್ರಿ? ಓಕೆ, ಇಲ್ಲಿ ನೋಡ್ರಿ ಆನ್ಸರ್ ಎಷ್ಟು ಬತ್ರಿ ಆಗಲೇ ನೋಡ್ರಿ 15,34,000 rupees ಬತ್ತು. ಆನ್ಸರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಬತ್ರಿ 15,34,000 ಬತ್ತು. ಅಥವಾ ವ್ಯಾಲ್ಯೂ ಆಫ್ ಸಪ್ಲೈ ಎಷ್ಟು ಬತ್ರಿ 15,34,000 rupees. ಇನ್ನು ಕಾಂಪಿಟೇಷನ್ ಆಫ್ GST ಪೇಬಲ್, ಓಕೆ 15,34,000 rupees ಬಂದದ. ಇಲ್ಲಿ GST ರೇಟ್ ಎಷ್ಟು ಪರ್ಸೆಂಟ್ ಅದ ಅಂದ್ರೆ 18% ಅದ. ನೀವು ಡೈರೆಕ್ಟಾಗಿ 18% ನೀವು ಮಾಡ್ಬೋದು. ನಾ ಏನು ಮಾಡ್ತಾ ಇದ್ದೀನಿ ಅಂದರೆ CGST ಅಂತೇಳಿ 50%,
SGST 50%. ಅಂದರೆ 18%ಅನ್ನು 50% ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಅಂದರೆ 18 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗತ್ತೆ ರೀ? 9% ಆಗತ್ತೆ. ಅಂದ್ರೆ 15,34,000 ಇಂಟು 9 ಡಿವೈಡೆಡ್ ಬೈ 100 ಎಷ್ಟು ಬರ್ತೈತೆ ರೀ? 1,38,060 ರೂಪೀಸ್ ಬರ್ತದೆ. ಇದು CGST. ಇನ್ನು SGST ಕೂಡ ಅದೇ ಸೇಮ್ ಬರ್ತದೆ, 1,38,060. ಇಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ 15,34,000 ಇಂಟು 18 ಡಿವೈಡೆಡ್ ಬೈ 100 ಮಾಡಿ ಬಂದ ಅಮೌಂಟನ್ನು 50% SGST ಕೊಡ್ರಿ, 50% CGST ಕೊಡ್ರಿ. ಹಂಗೆ ಮಾಡಿದ್ರು ನಡೀತದೆ. ಇಲ್ಲಿ ನಾ ಸಪ್ರೇಟಾಗಿ ಮಾಡಿದ್ದೀನಿ, ನಿಮ್ಮ ಅನುಕೂಲ ಹೆಂಗೆ ಹಾಕೋದು ಹಂಗೆ ಬಿಡಿಸ್ರಿ. ನೋಡ್ರಿ, 15,34,000 ಇಂಟು 18 ಡಿವೈಡೆಡ್ ಬೈ 100 ಮಾಡಿ ಬಂದ ಆನ್ಸರನ್ನು 50% ಅಮೌಂಟನ್ನು CGST ಕೊಡಿರಿ, 50% ಅಮೌಂಟನ್ನು SGST ಕೊಡಬೇಕು. ಇಲ್ಲ ಅಂದ್ರೆ ನೀವು 9 ಡಿವೈಡೆಡ್ ಬೈ 100 ಮಾಡಿರಿ, ಮತ್ತೊಂದು ಸಲ 9 ಡಿವೈಡೆಡ್ ಬೈ 100 ಮಾಡಿರಿ, SGSTನೇ ಬೇರೆ, CGSTನೇ ಬೇರೆ. ಓಕೆ, ಈ ರೀತಿಯಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. 15,34,000 ಇಂಟು 9 ಡಿವೈಡೆಡ್ ಬೈ 100 ಅಂದ್ರೆ 1,38,060 ರೂಪೀಸ್ ಆಗತ್ತೆ. SGST 15,34,000 ಇಂಟು 9 ಡಿವೈಡೆಡ್ ಬೈ 100 ಅಂದ್ರೆ 1,38,060 ರೂಪೀಸ್ ಆಗತ್ತೆ. ಓಕೆ, ಟೋಟಲ್ GST ಪೇಬಲ್ ಎಷ್ಟಾಯ್ತು? 2,76,120 ರೂಪೀಸ್. 2,76,120 ರೂಪೀಸ್. ಓಕೆ, ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಬಿಡಿಸಬೇಕು. ಓಕೆ, ದಯವಿಟ್ಟು ಬರೀ ವಿಡಿಯೋನ ನೋಡೋದಷ್ಟೇ ಅಲ್ಲ, ನೀವು ನೋಡುವಾಗ ಏನು ಮಾಡಬೇಕಪ್ಪ ಅಂದ್ರೆ ನೋಟ್ಬುಕ್, ಪೆನ್, ಕ್ಯಾಲ್ಕುಲೇಟರನ್ನು ತೆಗೆದುಕೊಂಡು ಕೂಡಬೇಕು. ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿಯೇ ಬಿಡಿಸ್ತಾ ಹೋಗಬೇಕು. ಅಂದಾಗ ಮಾತ್ರ ನೀವು ಪರ್ಫೆಕ್ಟ್ ಆಗತ್ತೆ. ಆಮೇಲೆ ಬರೀ ವಿಡಿಯೋ ನೋಡೋದ್ರ ಮುಖಾಂತರ ನಿಮಗೆ ಪ್ರಾಬ್ಲಮ್ ಬರ್ತದೆ ಅನ್ನೋದು 100% ಸುಳ್ಳು. ಆ ವಿಡಿಯೋ ನೋಡ್ತಾನೆ ನೀವೇನು ಮಾಡಬೇಕಪ್ಪ ಅಂದ್ರೆ ಪ್ರಾಬ್ಲಮನ್ನು ಬಿಡಿಸ್ತಾ ಹೋಗಬೇಕು. ಇನ್ನು ನಾನು ಮುಂದೆ ಎಲ್ಲ ಸಬ್ಜೆಕ್ಟ್ ವಿಡಿಯೋಗಳನ್ನು ನಾನು ಲಿಂಕ್ ಬಿಡ್ತಾ ಇದ್ದೀನಿ. ಓಕೆ, ನಿಮಗೇನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ, ಅದಕ್ಕೆ ನಾವು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು, ಯೂಟ್ಯೂಬ್ ಚಾನಲನ್ನು, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕು. ಮೈ ವಾಟ್ಸಪ್ ನಂಬರ್ 9986529073. ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ, ಹಾಯ್ ಸರ್ ಅಂತ ಮೆಸೇಜ್ ಮಾಡಿ ಸಬ್ಜೆಕ್ಟನ್ನು ಬರೆದು ಕಳಿಸ್ಬೇಕು. ಆ ಸಬ್ಜೆಕ್ಟನ್ನು ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನು ನಿಮಗೆ ನಾನು ಶೇರ್ ಮಾಡ್ತೀನಿ. ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಬೇಕು, ಹಾಯ್ ಸರ್ ಅಂತೇಳಿ. ಅದ್ರ ಜೊತೆಗೇ ನಿಮಗೆ ಯಾವ ಸಬ್ಜೆಕ್ಟ್ಗಳ ವಿಡಿಯೋಗಳು ಬೇಕಾಗ್ಯಾವ ಆ ಸಬ್ಜೆಕ್ಟ್ ಹೆಸರನ್ನು ಬರೆದು ಕಳಿಸಬೇಕು. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನು ನಾನು ನಿಮಗೆ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.